ಭಕ್ತಿ ಎನ್ನುವುದು ಹರಿಯುವ ಜೀವ ನದಿಯಂತಿರಬೇಕು. ಅವರಹಳ್ಳಿ ಗ್ರಾಮದಲ್ಲಿ ಸುತ್ತೂರು ಶ್ರೀಗಳ ಸಂದೇಶ. ಅವರಹಳ್ಳಿಯಲ್ಲಿ ಶ್ರೀ ಶನೈಶ್ವರ ಸ್ವಾಮಿಯ 44ನೇ ವರ್ಷದ ಮಹಾದಾಸೋಹ. ಹರಿದು ಬಂದ ಭಕ್ತ ಸಾಗರ. ಭಕ್ತಿ ಎನ್ನುವುದು ಹರಿಯುವ ಜೀವ ನದಿಯಂತಿರಬೇಕು. ಆಗ ಮಾತ್ರ ಜೀವನ ಸರಾಗವಾಗಿ ನಡೆಯಲಿದೆ ಎಂದು ಸುತ್ತೂರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ತಿಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಅವಿರಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಶನೈಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ 44ನೇ ವರ್ಷದ ಮಹಾದಾಸೋಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದವರು, ಭಕ್ತಿ ಎನ್ನುವುದು ಅದೊಂದು ನಂಬಿಕೆ. ಯಾರ ಬಳಿ ನಂಬಿಕೆ ಭಕ್ತಿ ಇರುತ್ತದೋ ಅಲ್ಲಿ ದೇವರು ಇರುತ್ತಾನೆ. ಇದಕ್ಕೆ ನಮ್ಮ ಶ್ರೀ ಶನೈಶ್ವರ ಸ್ವಾಮಿಯ ಅರ್ಚಕರಾದ ಶ್ರೀ ಸಂಬಪ್ಪನವರೇ ಸಾಕ್ಷಿಭೂತರಾಗಿದ್ದಾರೆಂದರು. ಪ್ರತಿಯೊಬ್ಬರಲ್ಲೂ ದೇವರ ಮೇಲೆ ಪ್ರೀತಿ ನಂಬಿಕೆ ಇದ್ದಾಗ ಜೀವನ ಸರಾಗವಾಗಿ ನಡೆಯಿದೆ. ಮನುಷ್ಯನ ಜೀವನವು ಸಹ ಭಕ್ತಿಯ ಸಾಗರದಂತೆ ಸದಾ ಹರಿಯಬೇಕು. ಭಗವಂತ ಇಚ್ಛೆಪಟ್ಟರೆ ಎಲ್ಲವನ್ನು ಕೊಡುತ್ತಾನೆ. ಭಗವಂತ ಕೊಡದೇ ಇದ್ದರೆ ಜೀವನ ನರಕವಾಗಲಿದೆ. ಈ ದೆಸೆಯಲ್ಲಿ ಪ್ರತಿಯೊಬ್ಬರೂ ದೇವರಲ್ಲಿ, ಗುರುಗಳಲ್ಲಿ ಭಕ್ತಿಯ ನಂಬಿಕೆಯೊಂದಿಗೆ ಜೀವನ ನಡೆಸುವಂತೆ ಅವರು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕನಕಪುರ ದೇಗುಲ ಮಠದ ಕಿರಿಯ ಶ್ರೀಗಳಾದ ಡಾಕ್ಟರ್ ಶ್ರೀ ಚನ್ನಬಸವ ಸ್ವಾಮಿಗಳು, ಚಿತ್ರದುರ್ಗ ಶ್ರೀ ಮಡಿವಾಳ ಗುರುಪೀಠದ ಶ್ರೀ ಬಸವ ಮಾಚಿದೇವ ಸ್ವಾಮಿಗಳು, ಅರೇವಮ್ಮಳ್ಳಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಕಾರ್ಯಕ್ರಮದ ಔಚಿತ್ಯ ಕುರಿತು ಆಶೀರ್ವಚನ ನೀಡಿದರು. ಅದರಲ್ಲಿ ಶ್ರೀ ಶನೈಶ್ವರ ಸ್ವಾಮಿಯ ಪ್ರಧಾನ ಅರ್ಚಕರಾದ ಶ್ರೀ ಸಂಬಪ್ಪನವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಶರಣರ ಗುರುಕೃಪೆಯ ದಿವ್ಯ ಆಶೀರ್ವಾದದಿಂದ ಶ್ರೀ ಶನೈಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ ಅಭಿವೃದ್ಧಿಗೆ ದಾರಿದೀಪವಾಗಿದೆ. ನಿಜವಾದ ಪ್ರತ್ಯಕ್ಷ ದೇವರು ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು. ಅವರಂಥ ಗುರುಗಳ ಕೃಪೆಯಿಂದ ಈ ಕ್ಷೇತ್ರ ಜನರ ಕಷ್ಟ ಸುಖಗಳನ್ನು ಪರಿಹರಿಸುವ ಪುಣ್ಯಕ್ಷೇತ್ರವಾಗಿದೆ ಎಂದ ಅವರು, ನಿಜವಾದ ಪ್ರತ್ಯಕ್ಷ ದೇವರಾದ ಪರಮ ಪೂಜ್ಯ ಸುತ್ತೂರು ಶ್ರೀಗಳ ಪಾದತತ್ವದಿಂದ ಜೀವನ ಪವನವಾಯಿತು. ಎಲ್ಲರೂ ಗುರುಕೃಪೆಗೆ ಪಾತ್ರರಾಗಬೇಕು. ಶರಣರ ಮತ್ತು ಸ್ವಾಮಿಯ ಕೃಪೆಯಿಂದ ಎಲ್ಲರೂ ಸುಖ, ಶಾಂತಿ, ನೆಮ್ಮದಿಯ ಜೀವನ ನಿಮ್ಮದಾಗಲಿ ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ಬೆಳಗ್ಗೆ ಶ್ರೀ ಶನೈಶ್ವರ ಸ್ವಾಮಿಗೆ ಬ್ರಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಮಹಾಮಂಗಳಾರತಿ ಸೇವೆಗಳು ಜರುಗಿದವು. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಮ ಪೂಜ್ಯರನ್ನು ಕುರಿಗಾಲಿ ನಾಗೇಶ್, ಹಿರಳ್ಳಿ ಸುಂದರಪ್ಪನವರ ವೀರಗಾಸೆ ಕುಣಿತದೊಂದಿಗೆ ಸಾವಿರಾರು ಭಕ್ತರು ಪುಷ್ಪಗಳ ಸ್ವಾಗತದೊಂದಿಗೆ ಬರಮಾಡಿಕೊಂಡು ವೇದಿಕೆಗೆ ಕರೆದೊಯ್ಯಲಾಯಿತು. ಇದೇ ಸಂದರ್ಭದಲ್ಲಿ ಈ ದಿನ ರಾತ್ರಿ ಎಂದರೆ ಶನಿವಾರ ರಾತ್ರಿ ನಡೆಯಲಿರುವ ದಕ್ಷಬೊಮ್ಮ ನಾಟಕದ ಅಂಗವಾಗಿ ಬಿಲ್ಲಿಗೆರೆ ಉಂಡಿ ಪರಶಿವಮೂರ್ತಿ ಪ್ರಾಯೋಗಿಕವಾಗಿ ಶ್ರೀಗಳ ದಿವ್ಯ ಸಮ್ಮುಖದಲ್ಲಿ ದಕ್ಷಿಣ ಹಾಡೊಂದನ್ನು ಹಾಡಿ ರಂಜಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೂ ಶ್ರೀ ಶನೈಶ್ವರ ಸ್ವಾಮಿಯ ಮಹೋತ್ಸವ ಸಮಿತಿ ವತಿಯಿಂದ ಪ್ರಸಾದ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಕಲ್ಪಿಸಲಾಗಿತ್ತು. ಆಗಮಿಸಿದ ಭಕ್ತರು ದೇವರಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದು ಹರಕೆ ತೀರಿಸಿ ಪ್ರಸಾದ ಸೇವಿಸಿದರು. ಕಾರ್ಯಕ್ರಮದಲ್ಲಿ ರಾಗಿಬೊಮ್ಮನಹಳ್ಳಿ, ಹೆಪ್ಪಣಿ, ಅಂಗ್ರಪುರ, ಡಿಎಸ್ ಹಳ್ಳಿ, ಅಣಕೊಳ, ಕುಂದೂರು ಮಠದ ಹರಗುರುಚರ ಮೂರ್ತಿಗಳು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ನೂರಾರು ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಕುರಿತು ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಹೇಳಿದ್ರು ಈ ವೇಗವಿಲ್ಲದೆ ಸಂದರ್ಭದಲ್ಲಿ ಕೂಲಿ ಮಾಡಿ ದೇವಸ್ಥಾನ ಶಿವದೇವರ ಕಥಾಪ್ರಸಂಗವನ್ನು ಏರ್ಪಡಿಸಿದರು. ಅವರಿಗೆ ಅದೃಷ್ಟವಶಾತ್ ಕನಕಪುರ ದೇಗುಲ ಮಠದ ಪೂಜ್ಯ ಶ್ರೀಗಳ ದರ್ಶನ ಆಗಿ ಅವ್ರ ಸಂಪೂರ್ಣ ಆಶೀರ್ವಾದ ದೊರೆತದ್ರಿಂದ ಇಷ್ಟೆಲ್ಲ ಆಗಿದೆ ಅಂತ ಅವ್ರಿಗೆ ನಂಬಿಕೆ ಇದೆಯಲ್ಲ, ಭಗವಂತ ಅದಕ್ಕೋಸ್ಕರ
ಕನಕಪುರದ ಹಿರಿಯ ಶ್ರೀಗಳು ಒಂದು ತಾಯಿ ಹೃದಯದ ಒಬ್ಬ ಜಗನ್ಮೂರ್ತಿಗಳು. ಇವತ್ತು ನಮ್ಮ ನಡುವೆ ಇಲ್ಲಿ ನೇರವಾಗಿ ಉಪಸ್ಥಿತಿ ಸಾಧನೆ ಇರಬಹುದು. ಅದೇ ಕಿರಿಯ ಶ್ರೀ ಚನ್ನಸ್ವಾಮಿಗಳಾಗಿ ಅವರು ಶರೀರ ಅಲ್ಲಿದೆ, ಮನಸ್ಸಲ್ಲಿರುತ್ತಪ್ಪ ಅಂತಂದ್ರೆ ಬೇರೆಯಲ್ಲಿ ಇರುತ್ತೆ. ಏನ್ ಮಾಡ್ತಾ ಇದ್ದಾನೆ, ಪೂಜೆ ಮಾಡ್ತಾ ಇದ್ದಾನೆ, ಜನ ಬಂದಿದ್ದಾನೆ, ಊಟ ಬಿಡಿಸ್ತಾ ಇದ್ದಾನೆ, ಊಟ ಸಾಕಾಯ್ತ ಅಂತಾನೆ ಯೋಚನೆ ಮಾಡ್ತಿರ್ತಾರೆ. ಅವ್ರ ಮನಸ್ಸಲ್ಲಿರುತ್ತೆ, ಶರೀರ ಇಲ್ಲದೆ ಅವರ ಆಶೀರ್ವಾದದಿಂದ ಇಷ್ಟೆಲ್ಲ ಬೆಳೆಸ್ಕೊಂಡು ಬಂದಿದ್ದಾರೆ. ದೇವರ ಬಗ್ಗೆ ಪ್ರೀತಿ ಇರಬೇಕು, ಭಯ ಇರಬಾರ್ದು. ಒಬ್ಬ ಸಂತ ಹೇಳೋದೇನು ಅಂತಂದ್ರೆ, ಭಕ್ತಿ ಅನ್ನೋದು ಹೇಗಿರ್ಬೇಕು ಅಂತಂದ್ರೆ ಪ್ರೀತಿ ಪುರಸ್ಸರವಾಗಿರ್ಬೇಕು. ಅದು ಹರಿಯುವ ನದಿಯ ಥರ ಇರಬೇಕು. ಜೀವ ನದಿ ಅಂತ ಹೇಳೋದು ಸದಾಕಾಲ ಹರಿತಾ ಇರುತ್ತೆ. ಯಾವತ್ತೋ ಒಂದು ದಿವಸ ಪ್ರವಾಹ ಬರ್ಬೋದು, ಹೋಗ್ಬೋದು. ಆ ಪ್ರವಾಹ ಯಾವಾಗಲೂ ಇರಬೇಕು ಅಂತ ನಿರೀಕ್ಷೆ ಮಾಡಬಾರ್ದು. ಹಾಗೆ ಮನುಷ್ಯನ ಜೀವನ ಕೂಡ ನದಿಯ ಹರಿಯಂತೆ ಭಕ್ತಿ ಸದಾ ಹಾಗೆ ಇರಬೇಕು. ನಿಮ್ಮ ಭಕ್ತಿ ಜಾಸ್ತಿ ಆಗ್ಬೋದು, ಶ್ರೀಮಂತಿಕೆ ಬರ್ಬೋದು, ಶ್ರೀಮಂತಿಕೆ ಹೋಗ್ಬೋದು. ತನ್ನ ಭೌತಿಕ ಸಂಪತ್ತಿನಿಂದ ದೇವರ ಮೇಲಿನ ಭಕ್ತಿಯನ್ನು ಹೆಚ್ಚು ಕಡಿಮೆ ಮಾಡಬಾರ್ದು. ನಮ್ಮ ಭೌತಿಕ ಸಂಪತ್ತು ಏನೇ ಇದ್ರೂ ಕೂಡ, ಆರೋಗ್ಯ ಹೆಚ್ಚು ಕಡಿಮೆ ಆದರೂ ಕೂಡ, ಯಾವುದೇ ಇದ್ರೂ ಕೂಡ ಏಕಪ್ರಕಾರವಾದಂತಹ ಭಕ್ತಿಯನ್ನು ಭಗವಂತ ಇಟ್ಕೊಂಡು ಭಗವಂತ ರಕ್ಷಣೆ ಮಾಡ್ತಾನೆ ಆಗಿತ್ತು. ಭಗವಂತ ಇಚ್ಛೆ ಪಟ್ಟರೆ ಎಲ್ಲವನ್ನು ಕೊಂಡೋಗಲು ಸಾಧ್ಯ ಅಂತ ಹೇಳಿದೆ. ಅರನೀವ ಕಾಲಕ್ಕೆ ಸರಿಯು ಬಂದಲ್ಲಿ ಬಂತು, ಹರಿದು ಎದ್ದರೆಯು ತುಂಬಿದಂತೆಯ ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಕೊಡವಿಯ ಕಲ್ಲು ತುಂಬಂತೆ ಶರಣು ತೊಕ್ಸಾದ ವಚನ ಹೇಳ್ತಾರೆ. ಭಗವಂತ ಕೊಡಬೇಕು ಅಂತ ಮನಸ್ಸು ಮಾಡಿದ್ರೆ ಅರಸರಿಗೆ ಏನೇನು ಇರುತ್ತೆ, ಪರಿವಾರ ಎಲ್ಲ ತನ್ನಷ್ಟೇ ತಾನೇ ಬರುತ್ತೆ. ಐಶ್ವರ್ಯ ಬರುತ್ತೆ, ಸಂಪತ್ತು ಬರುತ್ತೆ, ಎಲ್ಲ ಬರುತ್ತೆ. ಯಾವಾಗ ಭಗವಂತನ ವಿಶ್ವಾಸ ಇಟ್ಟು ಭಗವಂತನ ಬರ್ತಾರೆ ಏನಾಗುತ್ತೆ ಅಂದರೆ, ನಿಮ್ಮ ಹಳ್ಳಿ ಜನ ಗೊತ್ತಿರುತ್ತೆ. ಈಗೆಲ್ಲ ಹಿತ್ತಾಳೆ, ಸ್ಟೀಲ್ ಬಕೆಟ್ ಎಲ್ಲ ಉಪಯೋಗಿಸ್ತಾರೆ. ನೀವು ಮಣ್ಣಿನ ಮಡಿಕೆ ಉಪಯೋಗಿಸೋರಿದ್ದಾರಲ್ಲ, ಅವ್ರಿಗೊಂದು ಉದಾಹರಣೆ ಕೊಡ್ತೀನಿ. ಏನು ಅಂತಂದರೆ, ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿದೆ, ನೀರು ತುಂಬ ಇರ್ತದೆ. ಬೇಸಿಗೆ ಬಂದಾಗ ಮಡಿಕೆ ನೀರ ಥರ ಕುಡಿಯೋದು. ಸಿಟಿಲೂ ಅಷ್ಟೇ, ಹಳ್ಳಿಯವರಲ್ಲ, ಸಿಟಿನಲ್ಲಿ ದೊಡ್ಡ ಶ್ರೀಮಂತರ ಮನೆಯಲ್ಲೂ ಮಡಿಕೆ ನೀರ ಕುಡಿಯೋದು. ಯಾಕೆಂದ್ರೆ ಫ್ರೆಂಡ್ ನೀರು ಥರ ತಂಪಾಗಿರುತ್ತೆ ಅಂತ. ಆ ತುಂಬಿದ ಮಡಿಕೆಗೆ ಒಂದು ಕಲ್ಲು ಹೊಡೆದ್ರೆ ಕೆಳಗಡೆ ಏನಾಗುತ್ತೆ, ನೀರೆಲ್ಲ ಕಲ್ದೋಗುತ್ತೆ. ಹಂಗೆ ಭಗವಂತನ ಮರೆತರೆ ಏನು ಸಂಪತ್ತು ಬಂದಿರುತ್ತೆ ಅದೆಲ್ಲಷ್ಟು ತಾನೇ ಕಲ್ದು ಹೋಗುತ್ತೆ ಅಂತ ಮಾತಾಡಿ ಹೇಳ್ತಾರೆ. ಸದಾ ಅದು ಬಹಳ ಮುಖ್ಯವಾದಂಥದ್ದು. ಯಾರು ಭಗವಂತನಲ್ಲಿ ಭಕ್ತಿ ಇರ್ತಾರೋ ಅವ್ರು ಭಗವಂತ ಪರೀಕ್ಷೆ ಮಾಡ್ತಾನೆ ಇರ್ತಾರೆ. ನಿಜವಾಗ ಭಕ್ತಿ ಇದೆಯೋ ಭಕ್ತಿ ಇಲ್ವೋ ಅಂತೇಳಿ ಪ್ರಯೋಗ ಮಾಡ್ತಿರ್ತಾರೆ. ಅದರಿಂದ ವಿಚಲಿತರಾಗಬಾರ್ದು. ಯಾವಾಗ ಬಸವಣ್ಣವ್ರು ಹೇಳ್ತಾರೆ, ಭಕ್ತಿ ಎಂಬುದ ಮಾಡಬಾರ್ದು, ಭಕ್ತಿ ಮಾಡಬಾರ್ದು, ಮಾಡೋದ್ಮೇಲೆ ಬಿಡಬಾರ್ದು ಅಂತ. ಸ್ವಾಮೀಜಿಯವರು ಹೇಳ್ತಾ ಇದ್ರು, ಶಿವಪ್ಪ ಎಷ್ಟು ಉದಾರಿ ಅಂತಂದ್ರೆ, ಈ ಭಾಗದಲ್ಲಿ ಇರೋ ದೇವಸ್ಥಾನ ಆದ್ರೂ ಕೂಡ ದೇವಸ್ಥಾನ ಯಾರಾದ್ರೂ ಕಟ್ಬೋದು, ಕಳಶ ಅವರೇ ಕೊಡಬೇಕು ಅಂತ. ಅದರಿಂದ ದೇವರಿಗೆ ಕಳಶವನ್ನು ಕೊಡುವಂಥ ಮನಸ್ಸನ್ನು ಕೂಡ ಕೊಟ್ಟಿದ್ದಾನೆ. ನೀವೆಲ್ಲ ಅಷ್ಟೇ ಅವರಿಗೆ ಶ್ರದ್ಧೆ ಭಕ್ತಿಯಿಂದ ಶಂಭಪ್ಪನವ್ರ ಬಗ್ಗೆ, ಗುಡ್ಡಪ್ಪನವ್ರ ಬಗ್ಗೆ ಅವ್ರ ಮೇಲೆ ನಂಬಿಕೆ ಇಟ್ಟದ್ರಿಂದ ನಿಮಗೂ ಕೆಲವು ಒಳ್ಳೆಯದಾಗ್ತಾ ಇದೆ. ಅಂತ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಸಂತೋಷ ಆಗಿದೆ.